ಬೆಂಗಳೂರಿನ ಹೂವಿನ ಮಾರುಕಟ್ಟೆ ಸ್ಥಳಾಂತರಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದಂತ ಫ್ಲವರ್ ಮಾರ್ಕೆಟ್ ಈಗ ಜಿಕೆವಿಕೆಗೆ ಶಿಫ್ಟ್ ಆಗುತ್ತೆ. ಜಿಕೆವಿಕೆಯ ಭಾಗದಲ್ಲಿ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಕೆಆರ್ ಮಾರುಕಟ್ಟೆಯ ಕೆಳ ಅಂತಸ್ತಿನಲ್ಲಿರುವಂತಹ ಹೂವಿನ ಮಾರುಕಟ್ಟೆ ಬೆಳಗ್ಗೆ 3 ಗಂಟೆಯಿಂದ ಕೆಆರ್ ಮಾರುಕಟ್ಟೆಯ ಸುತ್ತ ಹೂವಿನ ಮಾರಾಟ ಆಗುತ್ತೆ. ಬೆಳಗಿನ ಜಾವ 3 ಗಂಟೆಯಿಂದ. ಇದರಿಂದ ಮಾರುಕಟ್ಟೆ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ರೈತರು ತರುವ ಹೂಗಳಿಗೆ ಶೇಖರಣಾ ಘಟಕದ ಕೊರತೆ ಇದೆ. ಶೇಖರಣೆ ಮಾಡಿಟ್ಟುಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಸಜ್ಜಿತ ವ್ಯವಸ್ಥೆ ಬೇಕು, ಅಲ್ಲಿಲ್ಲ. ಹೀಗಾಗಿ ರೈತರು ಬೆಳೆದಿರುವಂತಹ ಹೂವು ಬಾಡಿ ಹೋಗ್ತಾ ಇದೆ, ಹಾಳಾಗ್ತಾ ಇದೆ. ರೈತರು ಸಂಕಷ್ಟಕ್ಕೆ ನಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ ಹೂವಿನ ಮಾರುಕಟ್ಟೆಯ ಸ್ಥಳಾಂತರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೆಬ್ಬಾಳ ಬಳಿ ಇರುವಂಥ ಜಿಕೆವಿಕೆ ಆವರಣಕ್ಕೆ ಮಾರುಕಟ್ಟೆಯನ್ನು ಶಿಫ್ಟ್ ಮಾಡಲಿಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ. ಈ ಹೂವಿನ ಮಾರುಕಟ್ಟೆಗಾಗಿ 5 ಎಕರೆ ಸುಸಜ್ಜಿತ ಮಾರುಕಟ್ಟೆ ನಿರ್ಮಾಣಕ್ಕೆ ಸಜ್ಜು ಮಾಡಿಕೊಳ್ಳಲಾಗ್ತಾ ಇದೆ. ಸರಿಸುಮಾರು 400ರಿಂದ 500 ಮಳಿಗೆಗಳನ್ನು ನಿರ್ಮಾಣ ಮಾಡಿ ಹೂವಿನ ವ್ಯಾಪಾರಕ್ಕೆ ಅನುಕೂಲ ಕಲ್ಪಿಸಬೇಕು ಅಂತ ಹೇಳಿ ಸರ್ಕಾರ ಯೋಚಿಸ್ತಾ ಇದೆ. ಇದಕ್ಕಾಗಿ ಸರ್ಕಾರ 40 ಕೋಟಿ ರೂಪಾಯಿ ವೆಚ್ಚ ಮಾಡಲಿಕ್ಕೆ ಸಿದ್ಧವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಒಂದು ಕೇಂದ್ರ ಮಾರುಕಟ್ಟೆ ಇತ್ತಲ್ಲ, ಅದು ಕೆಆರ್ ಮಾರುಕಟ್ಟೆಗೆ ಹೋದರೆ ನಿಮಗೆ ಈ ಪ್ರತಿಯೊಂದು ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತ. ಇಂಥ ವಸ್ತುಗಳು, ಇಂಥ ಸಾಮಗ್ರಿಗಳು ಕೆಆರ್ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ ಅಂತ ಇಲ್ಲವೇ ಇಲ್ಲ. ಎಲ್ಲ ವಸ್ತುಗಳನ್ನು ಒಂದೇ ಸ್ಥಳದಲ್ಲಿ ತರುವಂಥ ಅವಕಾಶ ಇತ್ತು. ಬಟ್ ಈಗ ಹೂವಿನ ಮಾರುಕಟ್ಟೆಯನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಹೂ ಮಾರುಕಟ್ಟೆಗೆ ಈ ಕಡೆ ಹೋಗಬೇಕು, ತರಕಾರಿಗೆ ಆ ಕಡೆ ಹೋಗಬೇಕು, ಮತ್ತೊಂದು ಕಡೆ ಈ ರೀತಿಯ ಗೊಂದಲ ಉಂಟಾಗಬಹುದಾ ಅನ್ನೋದು ಒಂದು ಕಾರಣ ಆಗುತ್ತೆ. ಅನುಕೂಲಗಳು ಅನಾನುಕೂಲಗಳು ಯಾವತ್ತು ಇದ್ದೇ ಇರುತ್ತೆ. ಯಾವ್ದು ಜಾಸ್ತಿ ಕಾಣ್ತಾ ಇದೆ ನಿಮ್ಮ ಪ್ರಕಾರ? ದಶರಥ್, ಖಂಡಿತವಾಗ್ಲೂ ಇದು ಮುಂದಿನ ದೂರದೃಷ್ಟಿಯನ್ನು ಆಲೋಚನೆ ಮಾಡಿದ್ರೆ ಇದು ಅನುಕೂಲವಾಗುತ್ತೆ. ಆದರೆ ತಕ್ಷಣಕ್ಕೆ ನೋಡಿದ್ರೆ ವ್ಯಾಪಾರಸ್ಥರ ಬಿಸ್ನೆಸ್ಸಿಗೆ ಅಥವಾ ವ್ಯಾಪಾರ ವಹಿವಾಟುಗಳಿಗೆ ತೊಡಕಾಗುವಂಥದ್ದು ನಿಶ್ಚಯ. ಕಾರಣ ಇಷ್ಟೇ, ಒಂದು ಯೋಜನೆಯನ್ನು ಆರಂಭ ಮಾಡಬೇಕಂದ್ರೆ ಅದು ಜನದಟ್ಟಣೆ ಇರುವಂತಹ ಕೇಂದ್ರ. ಇದು ಒಂದು ರೀತಿಯಲ್ಲಿ ಬೆಂಗಳೂರಿನ ಮಾರ್ಕೆಟ್ ಹಬ್ ಅಂತಂದ್ರೆ ಮಾರುಕಟ್ಟೆಯ ಪ್ರಮುಖ ಸ್ಥಳ ಇದು ಕೆಆರ್ ಮಾರ್ಕೆಟ್, ಕೃಷ್ಣರಾಜೇಂದ್ರ ಮಾರುಕಟ್ಟೆ. ಅದರಲ್ಲೂ ಕೂಡ ಹಣ್ಣು, ಹೂವು, ತರಕಾರಿ ವ್ಯಾಪಾರಗಳ ವಹಿವಾಟೆ ಇದೊಂದು ರೀತಿಯಲ್ಲಿ ಕೇಂದ್ರ ಜಾಗ. ಇಲ್ಲಿಂದನೇ ಇಡೀ ಬೆಂಗಳೂರಿಗೆ ಸರಬರಾಜಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ತರದ ಒಂದಿಷ್ಟು ಮಳಿಗೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿರುವಂಥದ್ದು ತಕ್ಷಣದ ಮಟ್ಟಿಗೆ ವ್ಯಾಪಾರಸ್ಥರಿಗೆ ಒಂದು ರೀತಿಯಲ್ಲಿ ಬೇರೆ ಎಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಥವಾ ರೆಗ್ಯುಲರ್ ಗ್ರಾಹಕರು ಅಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಏನಿರ್ತಾರೆ ಅವರಿಗೆ ಒಂದು ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಬೇರೆ ಬೇರೆ ರೀತಿಯ ತೊಂದರೆಗಳೀಗ ಎದುರಾಗುವಂಥದ್ದು ನಿಶ್ಚಯ ಆಗುತ್ತೆ. ಅದರ ಜೊತೆಗೇನೆ ಇದು ಮಲ್ಟಿ ಲೆವೆಲ್ ಯೋಜನೆ. ಕೇವಲ ಏನು ವ್ಯಾಪಾರಗಳಿಗೆ ಪ್ರತ್ಯೇಕವಾದ ಸ್ಥಳ ನಿಯೋಜನೆ ಅಷ್ಟೇ ಅಲ್ಲದೇನೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕೂಡ, ಅಂತಂದ್ರೆ ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಬಹುಮಾಡಿ ಕಾರ್ ಪಾರ್ಕಿಂಗ್ ಏನಿದೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕಾರ್ ಪಾರ್ಕಿಂಗ್ ವ್ಯವಸ್ಥೆಗಳು ಮಾಡುವಂಥದ್ದು. ಜನರಿಗೆ ಒಂದು ರೀತಿಯಲ್ಲಿ ಅಡಚಣೆ ಆಗಬಾರ್ದು. ಜನದಟ್ಟಣೆ ಜಾಸ್ತಿ ಇದೆ, ಗಿಜಿ ಇರುತ್ತೆ. ಅಂದ್ರೆ ಅದರಲ್ಲೂ ಕೂಡ ಬೆಳಗಿನ ಜಾವ 3ರಿಂದ 5, 6 ಗಂಟೆವರೆಗೆ ಸಾಕಷ್ಟು ಜನದಟ್ಟಣೆ ಇರುತ್ತೆ, ಗಿಜಿ ಇರುತ್ತೆ. ಅದರಲ್ಲೂ ಮಳೆ ಬಂದ ಸಂದರ್ಭದಲ್ಲಿ ಆ ಒಂದು ಸ್ಥಳವೇ ಒಂದು ರೀತಿಯಲ್ಲಿ ಬೇರೆ ರೀತಿಯಾಗಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಈ ಬಗ್ಗೆ ಸಾಕಷ್ಟು ಸಾರ್ವಜನಿಕರಿಂದ ಜನರು ಬರುವಂತಹ ಏನು ವಸ್ತುಗಳನ್ನ, ಹೂಗಳನ್ನ, ಹಣ್ಣುಗಳನ್ನ, ತರಕಾರಿಗಳನ್ನು ಖರೀದಿ ಮಾಡುವಂತಹ ಜನರ ಹತ್ರ ಅವರಿಂದಲೂ ಕೂಡ ಸಾಕಷ್ಟು ದೂರ ಇತ್ತು. ಹಾಗಾಗಿ ಈಗ ಸರ್ಕಾರ ಅಂತಿಮವಾಗಿ ಬಹುಕೋಟಿ ವೆಚ್ಚದಲ್ಲಿ ಈ ತರದೊಂದು ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥದ್ದು, ಗ್ರಾಹಕರಿಗೆ ಬರುವಂತಹ ಜನರಿಗೂ ಕೂಡ ಯಾವುದೇ ರೀತಿಯ ಅಡಚಣೆ ತೊಂದರೆ ಆಗದ ರೀತಿಯಲ್ಲಿ ಬಹುಮುಖ್ಯ ಯೋಜನೆಗಳನ್ನ ಈಗ ಕಾರ್ಯರೂಪಕ್ಕೆ ತರುತ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋ ಕೂಡ ನೋಡಬೇಕು. ಕಾಲಮಿತಿಯಲ್ಲಿ ಯೋಜನೆ ಸಂಪೂರ್ಣವಾಗಿ ಮುಗಿದ್ರೆ ತೊಂದರೆ ಇಲ್ಲ. ಆದರೆ ಒಂದು ಹಂತದಲ್ಲಿ ಯೋಜನೆ ಬೇರೆ ಬೇರೆ ಕಾರಣಗಳಿಂದ ಮುಂದೂಡಲ್ಪಟ್ಟಂತಂದ್ರೆ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ, ಅವರ ಜೀವನಕ್ಕೂ ಕೂಡ ಸಾಕಷ್ಟು ವ್ಯತ್ಯಯ ಆಗುವಂಥದ್ದು, ಹೊಡೆತ ಬೀಳುವಂತಹ ಪ್ರಕ್ರಿಯೆ ಕೂಡ ಆಗ್ಬೋದು. ದಶರಥ್, ಜೊತೆಗೆ ಈಗ ಹಳ್ಳಿಗಳಿಂದ ಬರುವಂಥವ್ರು ಇದ್ದಾರಲ್ಲ, ಯಾಕಂದ್ರೆ ಹೂವನ್ನು ತೆಗೆದುಕೊಂಡು ಬರುವಂಥವ್ರು ಅಥವಾ ಹೂವನ್ನು ಬೆಳೆಯುವಂಥ ರೈತರಿದ್ದಾರೆ. ಈಗ ಬಹುತೇಕ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಹೂಗಳನ್ನು ಬೆಳೆಯುವಂಥ ರೈತರ ಸಂಖ್ಯೆ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಇದನ್ನ ಇಲ್ಲಿ ಲೊಕೇಟ್ ಮಾಡಲಾಗಿದೆಯಾ ಅಂತ ಹೇಳಿ? ಇಲ್ಲ, ಬಹುಮುಖ್ಯ ಬೇಡಿಕೆ ಏನಂತಂದ್ರೆ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ, ಕಂಜೆಸ್ಟೆಡ್ ಏರಿಯಾ ಆಗ್ತಾ ಇರುವಂಥದ್ದು. ಇಡೀ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲಾವಾರುಗಳಿಂದ ರೈತರು ಬರ್ತಾರೆ, ಹಾಗೇನೆ ಖರೀದಿದಾರರು ಕೂಡ ಬರ್ತಾರೆ. ಅವರ ಒಟ್ಟಿಗೆ ಸೇರುವಂತಹ ಒಂದು ಕೇಂದ್ರದ ಜಾಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಈ ತರದೊಂದು ಬದಲಾವಣೆಗೆ ಸರ್ಕಾರ ಯೋಜನೆ ಮಾಡಿರುವಂಥದ್ದು. ಒಟ್ಟಾರೆ ಏನಂತಂದ್ರೆ